ರಿಕ್ವೆಸ್ಟ್ ಫಾರ್ ಆಪ್ಟ್ ಔಟ್ KGL ಸಂಖ್ಯೆಯನ್ನು ನಮೂದಿಸಿ ಗೆಟ್ ಮಾಡಿ. No record for KASS ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ಗೆ ಒಳಪಡದಿರಲು ಲಿಖಿತ ಅಭಿಮತವನ್ನು ವ್ಯಕ್ತಪಡಿಸಿದಲ್ಲಿ HRMSನಲ್ಲಿ ಆಪ್ಟ್ಔಟ್ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಸರ್ವಿಸ್ ರಿಜಿಸ್ಟರ್ ಮೆನುವಿನಲ್ಲಿ ಡಿಪೆಂಡೆಂಟ್ ಅಪ್ರೂವ್ಡ್ ಫಾರ್ KASS ಈ ಒಂದು ಸ್ಕ್ರೀನ್ಗೆ ಬಂದುಬಿಟ್ಟು ನಾವಿದರಲ್ಲಿ ರಿಕ್ವೆಸ್ಟ್ ಫಾರ್ ಆಪ್ಟ್ ಔಟ್ ಅನ್ನು ನೋಡಲು ಅವಕಾಶ ಇರುತ್ತದೆ. ಈ ಒಂದು ಆಪ್ಟ್ ಔಟ್ ನಲ್ಲಿ ನಾವು KGL ಸಂಖ್ಯೆಯನ್ನು ನಮೂದಿಸಿ ಗೆಟ್ ಮಾಡಿ. ನೋ ರಿಕಾರ್ಡ್ ಫೌಂಡ್ ಫಾರ್ ದ ಗಿವನ್ KGID ಎಂಪ್ಲಾಯ್ ID ಅಂತಲೂ ಬರುವುದು. ಆದರೆ ನಾವು ಈ ಒಂದು ಸ್ಕ್ರೀನ್ ನಲ್ಲಿ ಆಪ್ಟ್ ಔಟ್ ಮಾಡುವಂತ ಪ್ರಸಂಗದಲ್ಲಿ ಮೊದಲಿಗೆ ಸರ್ವಿಸ್ ರಿಜಿಸ್ಟರ್ ಮೆನುವಿನಲ್ಲಿ ಎಂಪ್ಲಾಯ್ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ ಇದರಲ್ಲಿ ಕುಟುಂಬ ಅವಲಂಬಿತರ ಮಾಹಿತಿಯನ್ನು ನಮೂದಿಸಿ ನಂತರ ಎಂಪ್ಲಾಯ್ ಡಿಕ್ಲರೇಷನ್ ಫಾರ್ಮ್ ಮತ್ತು DDO ಡಿಕ್ಲರೇಷನ್ ಫಾರ್ಮ್ ಅನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಂಪ್ಲಾಯ್ ಡಿಪೆಂಡೆಂಟ್ ಅಪ್ರೂವ್ಡ್ ಫಾರ್ಮ್ KASS ನಂತರ ನಾವು ಇದರಲ್ಲಿ ಅಪ್ರೂವ್ಡ್ ರೆಕಾರ್ಡ್ಗೆ ಬಂದುಬಿಟ್ಟು ಸದರಿ ನೌಕರರ ಮಾಹಿತಿಯನ್ನು ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡಿದ ದಾಖಲಾತಿಗಳು ಮಾತ್ರ ಆಪ್ಟ್ ಔಟ್ ಮಾಡಲು ಅವಕಾಶ ಇರುತ್ತದೆ. ಅಪ್ರೂವ್ಡ್ ದ ರಿಕ್ವೆಸ್ಟ್ನಲ್ಲಿ ಬಂದುಬಿಟ್ಟು ಇದರಲ್ಲಿ ನಾವು ಅಪ್ರೂವ್ ಅನ್ನು DAC ಮುಖಾಂತರ ಮಾಡಬಹುದು, ಇಲ್ಲದಿದ್ದಲ್ಲಿ OTP ಮುಖಾಂತರ ಮಾಡಬಹುದು. OTPಯ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ OTP ಕನ್ಫರ್ಮೇಷನ್ ಸ್ಕ್ರೀನ್ ಓಪನ್ ಆಗುವುದು. ನಂತರ ಜನರೇಟ್ OTPಯ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಂದಾಯಿತ DDO ಅವರ ಮೊಬೈಲಿಗೆ OTP ಬರುವುದು. OTPಯನ್ನು ನಮೂದಿಸಿ ಕನ್ಫರ್ಮೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರಿಕ್ವೆಸ್ಟ್ ಫಾರ್ ಆಪ್ಟ್ ಔಟ್ನಲ್ಲಿ KGID ಸಂಖ್ಯೆಯನ್ನು ನಮೂದಿಸಿ ಗೆಟ್ ಮೇಲೆ ಕ್ಲಿಕ್ ಮಾಡಬೇಕು. ರಿಕ್ವೆಸ್ಟ್ ಫಾರ್ ಆಪ್ಟ್ ಔಟ್ ನಂತರ ಇದರಲ್ಲಿ KGID ಸಂಖ್ಯೆ ಆಗಿರಬಹುದು, ಎಂಪ್ಲಾಯ್ ನೇಮ್ ಆಗಿರಬಹುದು, ಅದೇ ರೀತಿಯಾಗಿ ಡೆಸಿಗ್ನೇಷನ್ ಆಗಿರಬಹುದು, ಕುಟುಂಬ ಅವಲಂಬಿತರ ಸಂಖ್ಯೆ ಆಗಿರಬಹುದು, DAC ಅಪ್ರೂವ್ ಮಾಡಿದಂಥ ದಿನಾಂಕ ಆಗಿರಬಹುದು, ಸ್ಟೇಟಸ್ನಲ್ಲಿ ಆಪ್ಟ್ ಇನ್ ಆಗಿರಬಹುದು. ನಂತರ ಆ್ಯಕ್ಷನ್ನಲ್ಲಿ ಬಂದುಬಿಟ್ಟು ಆಪ್ಟ್ ಔಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಆಪ್ಟ್ ಔಟ್ ಕನ್ಫರ್ಮೇಷನ್ ಸ್ಕ್ರೀನ್ ಓಪನ್ ಆಗುವುದು. ಇದರಲ್ಲಿ ಆಪ್ಟ್ ಔಟ್ ದಾಖಲೆಯನ್ನು ಅಪ್ಲೋಡ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಕ್ಸಸ್ಫುಲಿ ಆಪ್ಟ್ ಔಟ್ ಫ್ರಾಮ್ ದ KASS ಸ್ಕೀಮ್ ಬರುವುದು. ಈ ರೀತಿಯಾಗಿ ನಾವು ಆಪ್ಟ್ ಔಟ್ ಮಾಡಬಹುದು. ಆಪ್ಟ್ ಔಟ್ ಮಾಡಿದ ನಂತರ ಮತ್ತೊಮ್ಮೆ ಅದಕ್ಕೆ ಮೋಡಿಫೈ ಮಾಡಲು ಬರುವುದಿಲ್ಲ. ನಂತರ ಸ್ಟೇಟಸ್ನಲ್ಲಿ ಆಪ್ಟ್ ಔಟ್ ಆಗಿರುವುದನ್ನು ನೋಡಬಹುದು.